ಇವತ್ತಿನ ಪುಸ್ತಕ ಪರಿಚಯಕ್ಕೆ ಆಯ್ದ ಕತೆ 3000 ಸ್ಟಿಚಸ್ ಎನ್ನುವುದು ಸುಧಾಮೂರ್ತಿ ಅವರ ಜೀವನದ ನೈಜ ಅನುಭವಗಳು, ಸಮಾಜ ಸೇವೆಯ ಪಯಣ, ಆಧ್ಯಾತ್ಮಿಕ ಚಿಂತನೆಗಳು ಮತ್ತು ಮಾನವೀಯತೆಯ ಮೌಲ್ಯಗಳನ್ನು ಒಟ್ಟುಗೂಡಿಸಿದ ಆತ್ಮೀಯ ಕೃತಿಯಾಗಿದೆ. ಸರಳ ಮತ್ತು ಸ್ಪಷ್ಟ ಭಾಷೆಯಲ್ಲಿ ಬರೆಯಲ್ಪಟ್ಟ ಈ ಪುಸ್ತಕ ಓದುಗರ ಮನಸ್ಸಿಗೆ ನೇರವಾಗಿ ತಲುಪುತ್ತದೆ. ಪ್ರತಿಯೊಂದು ಅಧ್ಯಾಯವು ಒಂದು ಘಟನೆ ಮಾತ್ರವಲ್ಲ, ಒಂದು ಪಾಠ, ಒಂದು ಚಿಂತನೆ, ಒಂದು ಒಳನೋಟ. 1996ರಲ್ಲಿ ಇನ್ಫೋಸಿಸ್ ಫೌಂಡೇಶನ್ ಮೂಲಕ ಸಮಾಜ ಸೇವೆಯನ್ನು ಆರಂಭಿಸಿದ ನಂತರ ಸುಧಾಮೂರ್ತಿ ಸಮಾಜದ ಅಂಚಿನಲ್ಲಿರುವ ಜನರ ಬದುಕನ್ನು ಹತ್ತಿರದಿಂದ ನೋಡಲು ಆರಂಭಿಸಿದರು. ಉತ್ತರ ಕರ್ನಾಟಕದ ಸವದತ್ತಿ ತಾಲೂಕಿನ ಯಲ್ಲಮ್ಮನ ಗುಡ್ಡದ ಪ್ರದೇಶದಲ್ಲಿ ದೇವದಾಸಿ ಪದ್ಧತಿಯಿಂದ ಸಂಕಷ್ಟದಲ್ಲಿದ್ದ ಮಹಿಳೆಯರನ್ನು ಕಂಡಾಗ ಅವರ ಜೀವನದಲ್ಲಿ ಬದಲಾವಣೆ ತರಬೇಕೆಂದು ಅವರು ನಿರ್ಧರಿಸಿದರು. ಆದರೆ ಈ ಪಯಣ ಸುಲಭವಾಗಿರಲಿಲ್ಲ. ಮೊದಲ ಭೇಟಿ ಅವಮಾನದಿಂದ ಆರಂಭವಾಯಿತು. ಚಪ್ಪಲಿ ಮತ್ತು ಟೊಮೆಟೊಗಳ ಸ್ವಾಗತ, ನಂಬಿಕೆಯ ಕೊರತೆ, ಅನುಮಾನ, ನೋವು ಇವೆಲ್ಲವೂ ಎದುರಾದವು. ಆದರೆ ಅವರು ಕೈ ಬಿಡಲಿಲ್ಲ. ಸುಧಾಮೂರ್ತಿಯವರ ತಂದೆಯ ಮಾತು, ಮೊದಲು ನೀನೇ ಬದಲಾಗು ಎಂಬ ಸಲಹೆಯನ್ನು ಅನುಸರಿಸಿ ಅವರು ಪ್ಯಾಂಟ್ ಧರಿಸುವುದನ್ನು ಬಿಟ್ಟು ಸೀರೆ ಉಟ್ಟು ಹಣೆಗೆ ಕುಂಕುಮ ಇಟ್ಟುಕೊಂಡು ಸರಳವಾಗಿ ಅವರ ಮುಂದೆ ನಡೆದರು. ಅವರೊಂದಿಗೆ ಬೆರೆತು ಮೊದಲು ಅವರ ಮಕ್ಕಳ ಶಿಕ್ಷಣ ಮತ್ತು ಆರೋಗ್ಯದ ಕಡೆ ಗಮನ ಹರಿಸಿದರು. ನಂಬಿಕೆ ನಿಧಾನವಾಗಿ ಬೆಳೆಯಿತು. ಸ್ವಾವಲಂಬನೆಗಾಗಿ ತರಬೇತಿಗಳು, ಉಳಿತಾಯದ ಗುಂಪುಗಳು, ಆರ್ಥಿಕ ಬೆಂಬಲ ಇವುಗಳ ಮೂಲಕ ಸುಮಾರು 3,000 ಮಹಿಳೆಯರು ಆ ದೇವದಾಸಿ ಪದ್ಧತಿಯಿಂದ ಹೊರಬಂದು ಹೊಸ ಬದುಕನ್ನು ಆರಂಭಿಸಿದರು. ಅವರ ಕೃತಜ್ಞತೆಯ ಸಂಕೇತವಾಗಿ ನೀಡಿದ 3,000 ಹೊಲಿಗೆಯ ಹಾಸಿಗೆ, ಅಂದರೆ ಉತ್ತರ ಕರ್ನಾಟಕದ ಮಹಿಳೆಯರು ಬೇಸಿಗೆಯ ದಿನಗಳಲ್ಲಿ ಅನೇಕ ಬಟ್ಟೆಗಳ ತುಣುಕುಗಳಿಂದ ಹೊಲೆಯುವ ಹಾಸಿಗೆಗೆ ಕೌಂದಿ ಎನ್ನುವರು. ಪ್ರತಿಯೊಬ್ಬ ಮಹಿಳೆಯೂ ಒಂದೊಂದು ಹೊಲಿಗೆ ಹಾಕಿಕೊಟ್ಟ ಹಾಸಿಗೆ ಅಥವಾ ಕೌದಿಯನ್ನು ಉಡುಗೊರೆಯಾಗಿ ನೀಡುತ್ತಾರೆ. ಅದು ಆತ್ಮಗೌರವದ ಸಂಕೇತ. ಈ ಪುಸ್ತಕದಲ್ಲಿ ದೇವದಾಸಿ ಪದ್ಧತಿಯ ಕತೆ ಮಾತ್ರವಲ್ಲ, ಅವರ ವೈಯಕ್ತಿಕ ಜೀವನದ ಅನೇಕ ಅನುಭವಗಳು ಸೇರಿವೆ. ಅವರು ಕಲಿತ BVB ಕಾಲೇಜಿನಲ್ಲಿ ಮೆಕ್ಯಾನಿಕಲ್ ಬ್ರಾಂಚ್ನಲ್ಲಿ ಏಕೈಕ ಹುಡುಗಿ ಇಂಜಿನಿಯರಿಂಗ್ ವಿದ್ಯಾರ್ಥಿನಿಯಾಗಿ ಓದುವಾಗ ಎದುರಿಸುವ ಸವಾಲುಗಳು ಹಾಗೂ ಅವರ ಧೈರ್ಯ ಇವೆಲ್ಲವೂ ಪ್ರೇರಣಾದಾಯಕವಾಗಿವೆ. ಈ ಪುಸ್ತಕದಲ್ಲಿ ಅವರ ಅಜ್ಜಿಯ ಕಾಶಿಯ ಮೇಲಿನ ಅಪಾರ ಗೌರವ, ಪ್ರೀತಿಯ ನೆನಪು, ಅವರ ಅಜ್ಜಿಯಷ್ಟೇ ಅಲ್ಲ, ಪ್ರತಿ ಭಾರತೀಯನಿಗೂ ಕಾಶಿ ಎನ್ನುವುದು ಒಂದು ಯಾತ್ರೆಯಾಗಿರದೆ ಆತ್ಮದ ಸದ್ಗತಿಯ ಭವ್ಯ ಭವನದಂತೆ. ಸುಧಾಮೂರ್ತಿಯವರು ವಾರಣಾಸಿ ಯಾತ್ರೆಯಲ್ಲಿ ಪಡೆದ ಆಧ್ಯಾತ್ಮಿಕ ಅನುಭವಗಳು ಜೀವನದ ಆಳವನ್ನು ಅರಿಯುವ ಒಳಯಾತ್ರೆಯ ಕಥೆಗಳಾಗಿವೆ. 3 ಕೈ ನೀರು ಅರ್ಪಿಸುವ ಆಚರಣೆಯ ಮೂಲಕ ತ್ಯಾಗ ಮತ್ತು ಶಾಂತಿಯ ಅರ್ಥವನ್ನು ಅವರು ವಿವರಿಸುತ್ತಾರೆ. ಇದಲ್ಲದೆ ಫೌಂಡೇಶನ್ ಕಾರ್ಯಗಳಲ್ಲಿ ನಡೆದ ಹಲವಾರು ಘಟನೆಗಳು, ಬಡ ಮಕ್ಕಳಿಗೆ ಶಿಕ್ಷಣ, ಗ್ರಾಮೀಣ ಪ್ರದೇಶಗಳಲ್ಲಿ ಶಾಲೆಗಳ ನಿರ್ಮಾಣ, ಆಸ್ಪತ್ರೆಗಳ ಸ್ಥಾಪನೆ, ಪ್ರಕೃತಿ ವಿಕೋಪದ ಸಮಯದಲ್ಲಿ ನೆರವು ಇವೆಲ್ಲವೂ ಸೇವೆಯ ನಿಜವಾದ ಅರ್ಥವನ್ನು ತೋರಿಸುತ್ತದೆ. ಕೆಲ ಕಥೆಗಳು ಹಾಸ್ಯಭರಿತವಾಗಿದ್ದರೆ ಕೆಲವು ಹೃದಯ ಸ್ಪರ್ಶಿಯಾಗಿವೆ. ಆದರೆ ಪ್ರತಿಯೊಂದರಲ್ಲೂ ಮೌಲ್ಯಪೂರ್ಣ ಸಂದೇಶ ಅಡಗಿದೆ. ಪುಸ್ತಕದ ಮೂಲ ಭಾವ ಏನೆಂದರೆ, ಹಣದಿಂದಲ್ಲ, ಮನಸ್ಸಿನಿಂದ ಮಾಡಿದ ಸೇವೆಯೇ ಶಾಶ್ವತ. ಸರಳತೆ ಮತ್ತು ವಿನಯವೇ ನಿಜವಾದ ಅಲಂಕಾರ. ಸಹನೆ ಮತ್ತು ಪ್ರೀತಿಯ ಮೂಲಕವೇ ಸಮಾಜದಲ್ಲಿ ಬದಲಾವಣೆ ಸಾಧ್ಯ ಎಂದು ಈ ಪುಸ್ತಕ ಹೇಳುತ್ತದೆ. 3000 ಸ್ಟಿಚಸ್ ಜೀವನವನ್ನು ಹೊಸ ದೃಷ್ಟಿಯಿಂದ ನೋಡುವಂತೆ ಮಾಡುತ್ತದೆ. ಒಂದು ಹೊಲಿಗೆ ಸಣ್ಣದಾಗಿರಬಹುದು, ಆದರೆ 3,000 ಹೊಲಿಗೆಗಳು ಸೇರಿ ಒಂದು ಬದುಕನ್ನೇ ಹೊಸದಾಗಿ ಹೊದಿಸಬಲ್ಲವು.